ಕಷ್ಟ ಸುಖಗಳಲ್ಲಿ ಸರಿಯಾದ ಮಾರ್ಗ ತೋರಿಸೋ ಕುಲಗುರುಗಳಿಗೆ ಪ್ರಣಾಮಗಳು. ದೀರ್ಘಾಯುಷ್ಮಾನ್ ಭವ. ನಿಮ್ಮ ಆಶೀರ್ವಾದ ಇರೋವಾಗ ಯಾವ ದುಷ್ಟಶಕ್ತಿನೂ ನನಗೇನು ಮಾಡಕ್ಕಾಗಲ್ಲ. ಮೃತ್ಯು ಕೂಡ ನನ್ನ ಹತ್ರ ಬರೋದಿಕ್ ಸಾಧ್ಯ ಇಲ್ಲ ಅನ್ನೋ ನಂಬಿಕೆ ನನಗಿದೆ ಗುರುದೇವ. ಗರುಡ ಶಕ್ತಿ ಇರೋರ ನೆರಳು ಕೂಡ ಸೋಕಿದ್ರೆ ಭಯ ಪಡೋ ಅಂತ ನಾಗಗಳು ಏಕಾಏಕಿ ನನ್ಮನೆಗೆ ಬಂದು ನನ್ನೇ ಭಯಪಡಿಸೋಕೆ ನೋಡ್ತಿದೆ. ಅಷ್ಟಕ್ಕೂ ಯಾಕೆ ಹೀಗಾಗ್ತಿದೆ ಗುರುದೇವ? ವರ್ಮ, ನಾಗಗಳು ತಮ್ಮ ಸೊತ್ತಾದ ನಾಗಮಣಿನ ಹೇಗ್ ಬಿಡ್ಕೊಡ್ತಾವೆ ಹೇಳು? ಅದಕ್ಕೆ ಅಲ್ವಾ ನಾಗಮಣಿನ ಗರುಡದೇವನ ಮುಂದೆ ಇಟ್ಟು ದೋಷ ಕಳೆಯೋ ಥರ ಮಾಡಿದ್ದು. ಇನ್ನೊಂದು ಮುಖ್ಯವಾದ ವಿಷಯ, ಪುಣ್ಯ ನಿನ್ ಮನೆಯಲ್ಲಿರೋದ್ರಿಂದ ಆ ನಾಗಗಳು ನಿನ್ಗೇನು ಮಾಡಕ್ ಸಾಧ್ಯ ಆಗ್ಲಿಲ್ಲ. ಏನ್ ಗುರುಗಳೇ ನೀವು ಹೇಳ್ತಿರೋದು? ನೀನ್ ನಮ್ದು ಇರೋ ನಿಜ ಶೀಘ್ರದಲ್ಲೇ ನಿನ್ ಕಣ್ಣಾರೆ ನೀನ್ ನೋಡ್ತೀಯ. ಆಲಸ್ಯ ಅಮೃತಂ ವಿಷಂ. ಯಾವುದೇ ರೀತಿ ಆಲಸ್ಯ ಮಾಡದೆ ಪುಣ್ಯ ಅನಿರುದ್ಧನ್ನ ಮದುವೆ ಅನ್ನೋ ಬಂಧನದಿಂದ ಒಂದುಗೂಡಿಸಿ ನಾಗಮಣಿಯಿಂದ ನಾಗನಿಧಿನ ಸಾಧಿಸ್ಕೋ. ಅದೇ ಕೆಲಸದ ಮೇಲೆ ಇದ್ದೀನಿ ಗುರುದೇವ. ಆದ್ರೆ ಏನು ಯೋಚನೆ ಮಾಡ್ತಾ ಇದೀಯಾ? ಪರಮೇಶ, ಆ ಪರಮೇಶ ಬದುಕಿದಾನೆ ಅನ್ನೋ ಆಲೋಚನೆ ನನ್ನ ಮನಸ್ಸನ್ನ ಕೆದಕ್ತಾ ಇದೆ ಗುರುದೇವ. ಅದು ನಿಜನಾ ಸುಳ್ಳ ಅನ್ನೋದು ನನಗೆ ಗೊತ್ತಾಗಬೇಕು. ಅಲ್ಲಿವರೆಗೂ ನನಗೆ ಮನಃಶಾಂತಿ ಇಲ್ಲ. ಪುಣ್ಯ ಈಗ ನನ್ನನ್ನು ಪೂರ್ತಿಯಾಗಿ ನಂಬಿದಾಳೆ ಗುರುದೇವ. ಒಳ್ಳೆತನದಿಂದ ನಂಬಿಸಿದ್ದೀನಿ. ಆದ್ರೆ ಪರಮೇಶ ಪುಣ್ಯಾಳ ಮುಂದೆ ಬಂದು ನಿನ್ ತಾಯಿನ ಸಾಯಿಸಿರುವಂತ ದುಷ್ಟರು ಇವರು, ನಿನ್ ತಂದೆಗೆ ಚಿತ್ರಹಿಂಸೆ ಕೊಟ್ಟಿರೋ ರಾಕ್ಷಸ ಧನಂಜಯ ವರ್ಮ ಅಂತ ಹೇಳಿದ್ರೆ, ಆ ಧನಂಜಯ ವರ್ಮನ ಮಗನ ನೀನು ಮದುವೆ ಮಾಡ್ಕೋತಿರೋದು ಅಂತ ಕೇಳಿದ್ರೆ ನಾಶ, ಸರ್ವನಾಶ. ಆ ವಿಷಯನ ನೆನೆಸ್ಕೊಂಡ್ರೇನೆ ನನ್ನ ತಲೆ ಕೆಟ್ಟು ಹೋಗ್ತಿದೆ ಗುರುದೇವ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅನಿರುದ್ಧ ಪುಣ್ಯ ಮದುವೆ. ಮದುವೆಗೆ ಮುಹೂರ್ತ ಇರಿಸು. ನಾಗಮಣಿ ಹುಷಾರು. ಅದೇನಾದ್ರೂ ನಿನ್ ಕೈ ತಪ್ಪಿದ್ರೆ ನೀನು ನಾಗನಿಧಿ ಆಸೆನ ಬಿಡಬೇಕಾಗತ್ತೆ. ಅದು ಸಾಧ್ಯ ಇಲ್ಲ ಗುರುದೇವ. ಹಾಗ್ ನಡೆಯಲ್ಲ, ಹಾಗ್ಯಾವತ್ತೂ ನಡೆಯಲ್ಲ. ಆದ್ರೂ ನನ್ ಮನೆಯಿಂದ ನಾಗಮಣಿನ ಕದಿಯೋ ಧೈರ್ಯ ಯಾರಿಗಿದೆ? ಪುಣ್ಯ ಕುಟುಂಬ ಮಾತ್ರ ಅಲ್ಲ, ಇಡೀ ಊರನ್ನೇ ಸರ್ವನಾಶ ಮಾಡಿ ಆದ್ರೂ ನಾಗನಿಧಿನ ನಾನು ಪಡ್ಕೋತೀನಿ. ಕಸಾಯಿಯವನು ಮೇಕೆನ ಸಾಕದಾಗೆ ಪುಣ್ಯ ಅನಿರುದ್ಧ ಮದುವೆನ ಮಾಡಿಸಿ ನಾಗನಿಧಿ ನನ್ನ ಕೈವಶ ಮಾಡ್ಕೋತೀನಿ. ಅದಾದ್ಮೇಲೆ ಆ ಜನ್ಮ ಶತ್ರುವಾದ ಪರಮೇಶ್ವರನ ಪುಣ್ಯನ ಸ್ಮಶಾನ ಕಳಿಸ್ತೀನಿ. ಇದು ಸತ್ಯ. ಆದಷ್ಟು ನಾಗಮಣಿ ಹುಷಾರು ವರ್ಮ. ಪುಣ್ಯ ಕಣ್ಣಿಗೇನಾದ್ರೂ ಬಿದ್ರೆ ಎಲ್ಲ ಬಯಲಾಗತ್ತೆ. ಭಯ ಪಡೋ ಅವಶ್ಯಕತೆ ಇಲ್ಲ ಗುರುದೇವ. ನಾಗಮಣಿ ನನ್ನ ಹತ್ರನೇ ಜೋಪಾನವಾಗಿದೆ. ಶೀಘ್ರದಲ್ಲೇ ಅನಿರುದ್ಧ ಪುಣ್ಯ ಮದುವೆಗೆ ಒಳ್ಳೆ ಮುಹೂರ್ತ ನೋಡ್ತೀನಿ. ನಿನ್ ಕೆಲಸ ನೆರವೇರುತ್ತೆ ವರ್ಮ. ತಥಾಸ್ತು. ಅಮ್ಮ ನಾಗಮ್ಮ, ಎಷ್ಟೇ ಕಷ್ಟಗಳು ಬಂದ್ರು, ಎಷ್ಟೇ ತೊಂದರೆಗಳೆದುರಾದ್ರು, ಎಲ್ಲ ತೊಂದರೆನೂ ಎದುರಿಸೋ ಶಕ್ತಿನ ನನಗೆ ಕೊಡು ತಾಯಿ, ನನಗೆ ಕೊಡು.
ಪರ್ಣಿಕಾ ಪರ್ಣಿಕಾ ಒಂದ್ ನಿಮಿಷ. ಏನೇ, ಯಾಕೆ ನನ್ನನ್ನು ತಡೆದೆ? ಪರ್ಣಿಕಾ ತಪ್ಪು ತಿಳ್ಕೊಬೇಡ, ಒಂದ್ ಚಿಕ್ಕ ಸಹಾಯಕ್ಕೋಸ್ಕರ ನಿನ್ನ ತಡೆದೆ. ನಮ್ಮಪ್ಪ ಕಾಣಿಸಿದ್ರು ಅಂತ ಹೇಳಿದ್ರೆ ಯಾರು ನಂಬ್ತಾನೆ ಇಲ್ಲ. ಅನಿರುದ್ಧು ಕೂಡ ನಾನು ಪದೇ ಪದೇ ನಮ್ಮಪ್ಪನ ಬಗ್ಗೆ ಕೇಳ್ತಿದ್ರೆ ಅನಿರುದ್ಧ್ ಚಿಂತೆ ಮಾಡ್ತಿದ್ದಾನೆ. ನಾನೇನೋ ಭ್ರಮೆ ಅಂತ ಅನ್ಕೋಬಹುದು, ಆದ್ರೆ ನೀನು ಕೂಡ ನೋಡಿದ್ಯಾ ಅಲ್ವಾ? ಹೇಳು ಪರ್ಣಿಕಾ, ನಮ್ಮಪ್ಪ ನೋಡಿದ್ಯಾ ಅಲ್ವಾ? ಹೇಳು. ನಿನ್ನನ್ನು ನಿಮ್ಮಪ್ಪನ್ನು ಒಂದು ಮಾಡೋದಕ್ ನಾನಿರೋದಾ? ನನ್ಗೇನ್ ಮಾಡೋದಕ್ ಬೇರೆ ಕೆಲ್ಸ ಇಲ್ವಾ? ಹುಚ್ಚರ ಥರ ಅಲ್ಲೆಲ್ಲೋ ಅಲಿತಾ ಇರ್ತಾರೆ. ಅಷ್ಟಕ್ಕೂ ನಾನ್ ಹೇಳಲ್ಲ. ಪರ್ಣಿಕಾ, ನೀನ್ ಹೇಳಲೇಬೇಕು. ನಿನ್ನ ಕೈ ಮುಗಿತೀನಿ ಪರ್ಣಿಕಾ, ಬೇಕಾದ್ರೆ ನಿನ್ ಕಾಲು. ಸ್ವಲ್ಪ ನಿಲ್ಲಿಸ್ತ್ಯಾ? ನಿನ್ನಿಂದ ನನಗಾಗ್ತಿರೋದೇ ಸಾಕು. ನಿನ್ನಿಂದ ಅನುಭವಿಸ್ತಿರೋ ನೋವೇ ಸಾಕಾಗಿದೆ. ಇನ್ನು ನಿನಗಿರೋದರಿದ್ರ ನನಗ್ ಬರೋದ್ ಬೇಡ. ಹೋಗೆ. ಪುಣ್ಯ, ನೀನ್ ಯಾಕೆಲ್ಲದನ್ನು ಸಹಿಸ್ಕೋತೀಯ? ಇಂಥ ಕೆಟ್ಟೋರ್ಗೆ ಪ್ರೀತಿ ಬೆಲೆ ಏನು ಅಂತಾನೆ ಗೊತ್ತಿಲ್ಲ. ಅವ್ರ ಮನ್ಸಲ್ಲಿ ಸ್ವಾರ್ಥ ಬಿಟ್ಟು ಪ್ರೀತಿ ಮನುಷ್ಯತ್ವ ಏನೂ ಇರಲ್ಲ. ಇಲ್ಲ ಅಮ್ಮ, ನಮ್ಮಪ್ಪನ ಪರ್ಣಿಕಾ ನೋಡಿದಾಳೆ. ಅಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಅಲ್ಲಿ ಹುಡುಕಿದ್ರೆ ಸಿಗೋ ಅವಕಾಶ ಇದೆ ಅಂತ ಒಂದು ಚಿಕ್ಕ ಆಸೆ. ಪುಣ್ಯ, ಅವಳು ಅದನ್ನ ನಮ್ ನಿಶ್ಚಿತಾರ್ಥ ನಿಲ್ಲಿಸ್ಬೇಕು ಅಂತಾನೆ ಹಾಗೆ ಮಾಡ್ತಿರೋದು. ಮನುಷ್ಯರಾಗಿದ್ರೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೋತಾರೆ. ಅಂದ್ರೆ ನನ್ ಮನುಷ್ಯಳಲ್ವಾ ಭಾವ? ನೀನು ಅನಿರುದ್ಧ್, ನೀನ್ ಸುಮ್ನಿರು. ಪರ್ಣಿಕಾ, ನಿನ್ನ ಕೈ ಮುಗಿತೀನಿ ಪರ್ಣಿಕಾ. ನಮ್ಮಪ್ಪ ನನ್ನ ಕಣ್ ಮುಂದೆನೆ ಕಾಣಿಸ್ತಾ ಇದ್ದಾರೆ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಪ್ರಾಣ ಹೋಗೋ ಹಾಗೆ ಅನ್ನಿಸ್ತಾ ಇದೆ. ಅಮ್ಮ ಪುಣ್ಯ, ಯಾರನ್ನೂ ಬೇಡ್ಕೊಳ್ಳೋದಾಗ್ಲಿ ಕೈ ಕಾಲು ಹಿಡಿಯೋ ಅವಶ್ಯಕತೆ ನಿನಗಿಲ್ಲ. ದೇವ್ರು ಯಾರಿಗ ಅನ್ಯಾಯ ಮಾಡಿದ್ರು ಇರುವೆಗೂ ನೋವು ಮಾಡಿದಿರೋ ನಿನಗ್ ಮಾತ್ರ ಅನ್ಯಾಯ ಮಾಡಲ್ಲ ಅಮ್ಮ. ನಡಿ, ನಿಮ್ಮಪ್ಪ ಬದುಕಿ ಇದ್ರೆ ಖಂಡಿತ ಮತ್ತೆ ನಿನ್ ಕಣ್ಣಿಗೆ ಕಾಣಿಸ್ಕೋತಾರೆ. ಅವ್ರೇನಾದ್ರೂ ಸಿಕ್ಕಿದ್ರೆ ನಿಮ್ಮಪ್ಪನ ಕೈಯಾರೆ ನಿಮ್ ಮದ್ವೆ ಮಾಡಿಸ್ತೀವಿ. ಪೂಜೆನ ಮಧ್ಯದಲ್ಲಿ ನಿಲ್ಸಿದ್ಯಾ, ಅದು ಒಳ್ಳೇದಲ್ಲಮ್ಮ. ಬಾ, ಪೂಜೆ ಮುಂದುವರ್ಸು. ಅಮ್ಮ ಪುಣ್ಯ, ಮೇಲ್ಗಡೆ ನಿಮ್ಮ ಮಾವ ಇದ್ದಾರೆ, ಹೋಗಿ ಆರತಿ ಕೊಟ್ಬಾ. ಹಾಗೆ ಆಗ್ಲಿ ಅಮ್ಮ. ಯಜಮಾನ್ರೇ, ಯಜಮಾನ್ರೇ, ಆರತಿ ತಂದಿದ್ದೀನಿ. ಎಲ್ಲಿದ್ದೀರಾ ಯಜಮಾನ್ರೇ?
ಏನಿದು ಏನೋ ವಿಚಿತ್ರವಾಗಿದೆ. ಪುಣ್ಯ, ಏನು ಹುಡುಕ್ತಿದ್ಯಾ? ಯಜಮಾನ್ರೆ, ಅದು ನಿಮ್ಗೋಸ್ಕರ ಆರತಿ ತಂದಿದ್ದೆ. ಅಷ್ಟರಲ್ಲಿ ಏನೋ ವಿಚಿತ್ರವಾದ ಆಕಾರ ಕಾಣಿಸ್ತು. ಹೋಯ್ತು, ನೋಡ್ದಿಯಲ್ಲ, ಇಷ್ಟು ಸಣ್ಣ ವಿಷಯಕ್ಕೆ ಯಾಕಿಷ್ಟು ಭಯ ಪಡ್ತಿದ್ಯಾ? ಆರತಿ ನಿನ್ನನ್ನು ಅರವಿಂದ ಕರೀತಿದ್ದಾಳೆ, ಹೋಗು. ಹೊಡು. ಇವಾಗ ಈ ನಾಗಮಣಿ ಪುಣ್ಯ ಕೈಗೆ ಸಿಕ್ಬಿಡ್ತಿತ್ತು. ನಾನು ಏನು ಕನ್ಸ್ಕೊಂಡಿದ್ನೋ ಎಲ್ಲ ನುಚ್ಚು ನೂರಾಗ್ತಿತ್ತು. ಗುರುಗಳು ಹೇಳಿದಾಗೆ ನನ್ನ ನೆರಳನ್ನು ಕೂಡ ನಂಬಾರ್ದು, ಹುಷಾರಾಗಿರಬೇಕು. ಪರ್ಣಿ, ನೋಡ್ದೆ ತಾನೆ, ಆ ನಾಗಮಣಿನ ನಾವ್ ಹೇಗಾದ್ರೂ ಮಾಡಿ ಪಡ್ಕೋಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ನಾನ್ ನಿನಗೆ ಹೇಳ್ತೀನಿ. ತಪ್ಸಲ್ಲ ಅಮ್ಮ. ಇವತ್ತದ್ ಹೇಗಾದ್ರೂ ಮಾಡಿ ನಾಗಮಣಿನ ಸಾಧಿಸಿ ನಿನ್ ಕೈಲಿಡ್ತೀನಿ. ಇವತ್ತಿಂದ ನಮ್ಮ ಆಟ ಶುರು ಮಾಡೋಣ. ಪರ್ಣಿ, ಮಾತಾಡ್ತಾ ಮಾತಾಡ್ತಾ ನಿನಗೆ ಹೇಳ್ಬೇಕಾಗಿರೋ ಮುಖ್ಯವಾದ ವಿಷಯನೇ ನನ್ ಮರ್ತ್ಬಿಟ್ಟೆ ಕಣೆ. ನಿಮ್ಮಮ್ಮಮ್ಮ ತೀರ್ಥಯಾತ್ರೆ ಮುಗಿಸಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಇಲ್ಲಿಗೆ ಬರ್ಬೋದೆ. ಹೌದಾ? ಅಮ್ಮಮ್ಮ ಜೊತೆಗಿದ್ರೆ ನಮಗಿನ್ನೂ ಧೈರ್ಯ ಇರುತ್ತಮ್ಮ. ಜೊತೆಗಿರೋದೇನೆ, ನಡೆದಿರೋದೆಲ್ಲ ಗೊತ್ತಾದ್ರೆ ನಮ್ಮ ಅಣ್ಣನೇ ಅವಳು ಪ್ರಶ್ನೆ ಮಾಡ್ತಾಳೆ. ಕೊಟ್ಟಿರೋ ಮಾತು ಬಗ್ಗೆ ಮರ್ತಿದ್ಯಾ ಅಂತ ಕೇಳ್ತಾಳೆ. ನಿನ್ನ ಅವಳು ಖಂಡಿತ ಹಸೆಮಣೆ ಮೇಲೆ ಕೂರಿಸ್ತಾಳೆ. ನನ್ನ ಮುದ್ದಿನ ಅಣ್ಣ, ಅಮ್ಮ ಕೇಳೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನೀನು ಸಿದ್ಧವಾಗಿರು. ಅಮ್ಮ, ನಿಜವಾಗ್ಲೂ ಅಮ್ಮಮ್ಮ ಬರ್ತಾರೆ ತಾನೆ? ಬರ್ತಾರೆ ಕಣೆ, ನನ್ ಮಾತು ನಂಬು. ಅಮ್ಮ, ನವದಂಪತಿಗಳನ್ನ ಕರ್ಕೊಂಡು ಬನ್ನಿ. ಅನಿರುದ್ಧ್, ಪುಣ್ಯ, ಪುರೋಹಿತ್ರೆ, ಅನಿರುದ್ಧ ಪುಣ್ಯ ಜಾತಕದ ಪ್ರಕಾರ ಒಂದು ಒಳ್ಳೆ ಮುಹೂರ್ತ ನೋಡಿ. ಹಾಗೆ ಆಗ್ಲಿ. ಅಮ್ಮಮ್ಮ, ಅಮ್ಮ,
ಏನೈತೆ? ಯಾಕೆ ಅಳ್ತಿದ್ಯಾ? ನಮ್ ಜೀವನ ಸರ್ವನಾಶ ಆಗೋಯ್ತಮ್ಮ. ಅಣ್ಣ ಕಟ್ಟಿಸಿದಂತ ಗರುಡ ವಂಶದ ಕೋಟೆ ಒಂದೇ ಸಲ ಕುಸ್ತೋಯ್ತಮ್ಮ. ಮಾವಯ್ಯ ಕೊಟ್ಟ ತಪ್ಪಿದ್ದಾರೆ. ಭಾವನ ಅದೇ ಆ ರಾಕ್ಷಸಿ ಪುಣ್ಯನ್ ಜೊತೆ ಮದ್ವೆ ಮಾಡಿಸ್ತಾರಂತೆ. ವರ್ಮ ಮಾತಕ್ ತಪ್ಪದ್ನಾ? ಹೆತ್ತ ತಾಯಿ ಕೊನೆ ಆಸೆ ಅಂತ ಹೇಳಿದೀನಿ. ಅದ್ ಹೇಗ್ ಮದ್ವೆ ಮಾಡಿಸ್ತಾನೆ? ನಮ್ ದರಿದ್ರಮ್ಮ, ನಮ್ ದರಿದ್ರ. ಹೋಗು, ಮದ್ವೆ ಮುಹೂರ್ತ ನೋಡ್ತಾ ಇದಾರೆ, ಹೋಗು ಆಶೀರ್ವಾದ ಮಾಡು ಹೋಗು. ಆಶೀರ್ವಾದ ಮಾಡೋದಲ್ಲ, ಈ ಮನೆ ದೀಪ ಬೆಳಗ್ಬೇಕಾಗಿರೋದು. ನೋಡು, ನನ್ ಮೊಮ್ಮಗಳು ಬಾರೆ. ವರ್ಮ, ಅಮ್ಮ, ಏನೋ ನಡೀತಾ ಇದೆ ಇಲ್ಲಿ? ಅನಿರುದ್ಧ್ ಮದ್ವೆನಾ ನನ್ ಮೊಮ್ಮಗಳ ಜೊತೆ ಮಾಡ್ತೀನಿ ಹೊರತು ಸಂಬಂಧ ಇಲ್ದೇ ಇರೋ ಇವಳ ಜೊತೆ ಅಲ್ಲ. ಇಲ್ಲಿ ಈ ತರ ಎಲ್ಲ ನಡೆಯುತ್ತೆ ಅಂತ ಗೊತ್ತಿದ್ರೆ ನಾನ್ ಸಾಯೋವರೆಗೂ ಆ ಕಾಶಿಲೇ ಇರ್ತಾ ಇದ್ದೆ. ಇಲ್ಲಿ ಬಂದು ನನ್ ಮೊಮ್ಮಗಳು ಕಣ್ಣೀರ್ ನೋಡ್ತಾ ಇರ್ಲಿಲ್ಲ. ಅಮ್ಮ, ಅಮ್ಮನ ಕೊಟ್ಟಿರೋ ಮಾತ್ ಮರ್ತ್ ಹೋದ್ಯಾ ಇಲ್ಲ ಅಮ್ಮನೇ ಮರ್ತ್ ಹೋದ್ಯಾ? ಅಮ್ಮ, ಅದಲ್ಲಮ್ಮ ನಾನು ಹೇಳೋದನ್ನ ಸ್ವಲ್ಪ. ಇನ್ನೇನೋ ಹೇಳ್ತೀಯಾ? ಕಣ್ಣಾರೆ ನೋಡಿದ್ಮೇಲೆ. ಅದಲ್ಲಮ್ಮ ನಾನು ಹೇಳೋದನ್ನ. ಅಪ್ಪ, ನಾನ್ ಮಾತಾಡ್ತೀನಿ. ಇಲ್ಲಿ ತನಕ ನಮ್ಮ ಪ್ರೀತಿ ವಿಷಯದಲ್ಲಿ ನೀವು ಅವಮಾನ ಪಟ್ಟಿದ್ ಸಾಕು. ಅಮ್ಮಮ್ಮನ ಹತ್ರ ನಾನ್ ಮಾತಾಡ್ತೀನಿ. ಈಗ ಹೇಳು ಅಮ್ಮಮ್ಮ, ಪುಣ್ಯನ ಕಟ್ಕೊಂಡ್ರೆ ತಪ್ಪೇನಿದೆ? ಕುಲದ ಗೌರವನ, ವಂಶದ ಪ್ರತಿಷ್ಠೆ ಬಗ್ಗೆನಾ? ಈ ಪುಣ್ಯ ಇಲ್ಲದೆ ಹೋಗಿದ್ರೆ ನಿಮ್ಮ ಮೊಮ್ಮಗ ಸತ್ತು ಈ ಗರುಡ ವಂಶ ಯಾವಾಗಲೂ ನಿರ್ವಂಶ ಆಗ್ತಿತ್ತು. ನೀನ್ ಯಾರ ಪರವಾಗಿ ಮಾತಾಡ್ತಾ ಇದೆಯೋ ಆ ಮೊಮ್ಮಗಳು ನಿಮ್ಮ ಮೊಮ್ಮಗನ ಪ್ರಾಣನ ಕಾಪಾಡಿಲ್ಲ. ಪುಣ್ಯನೇ ತನ್ನ ಪ್ರಾಣನ ಒತ್ತೆ ಇಟ್ಟು ಕಾಪಾಡಿರೋದು. ಇದ್ರಲ್ಲೇ ಅರ್ಥ ಆಗುತ್ತಲ್ಲ ಯಾರನ್ನ ಎಷ್ಟು ಪ್ರೀತಿಸ್ತಿದ್ದಾರೆ ಅಂತ. ಈ ಪುಣ್ಯ ಇಲ್ಲದೆ ಹೋಗಿದ್ದಿದ್ರೆ ಈ ಅನಿರುದ್ಧ್ ನಿಮ್ ಮುಂದೆ ಅಲ್ಲ, ಅಲ್ಲಿ ನೋಡಿ, ಅಲ್ಲಿ ನೇತ್ ಹಾಕಿರೋ ಫೋಟೋದಲ್ಲಿ ನೋಡ್ತಿದ್ರಿ. ಇವಳೇ ನನ್ನ ಸರ್ವಸ್ವ, ಇವಳೇ ನನ್ನ ಪ್ರಾಣ. ಈ ಜನ್ಮಕ್ಕೆ ಇವಳೇ ನನ್ನ ಹೆಂಡತಿ. ನಿಮಗೆ ಹೇಳೋಷ್ಟು ದೊಡ್ಡೋಳು ನಾನಲ್ಲ. ಅನಿರುದ್ಧ್ ಅಂದ್ರೆ ನನಗೆ ಪ್ರಾಣ. ನೀವು ನಿಮ್ಮ ಮೊಮ್ಮಗನ್ನ ಹೇಗೆ ನೋಡ್ಕೋತಿರೋ ನಾನು ಹಾಗೆ ನೋಡ್ಕೋತೀನಿ. ನನ್ನ ಪ್ರೀತಿ ನಿಜ ಅಮ್ಮ. ಏಯ್, ಮಾವಯ್ಯ ಕೊಟ್ಟು ಮಾತು ಬಗ್ಗೆ ಮಾತಾಡ್ತಾ ಇದ್ರೆ ಪ್ರೇಮ, ಹೃದಯ, ಕಿಡ್ನಿ ಅಂತ ಏನೇನೋ ಮಾತಾಡ್ತಿದ್ಯಲ್ಲ ದರಿದ್ರದವಳೆ. ಪರ್ಣಿಕಾ, ನೀನ್ ಮಾತಾಡ್ಬೇಡ. ಅಮ್ಮಮ್ಮಂಗೆ ಉತ್ತರನ ನಾನು ಕೊಡ್ತೀನಿ. ಅಮ್ಮಮ್ಮ, ಇವಳು ಈ ಮನೆ ಮಗಳು. ಅತ್ತೆ ಮಗಳಿಗೆ ನೋವು ಕೊಟ್ಟು ಮಾಡೋ ಈ ಮದ್ವೆ ನಿನ್ಗೆ ಅಲ್ಲ, ಈ ಮನೆಗೆ ಒಳ್ಳೇದಾಗಲ್ಲ.
ಕೊಟ್ಟಿರೋ ಮಾತು ತಪ್ಪಿಸ್ಕೊಳ್ಳೋ ವಂಶ ಅಲ್ಲ ನಮ್ದು. ಪ್ರಾಣ ಕಾಪಾಡಿದ್ರೆ ಆಸ್ತಿ ಕೊಡು, ಅಂತಸ್ತು ಕೊಡು. ಅದನ್ ಬಿಟ್ಟು ನಮ್ ವಂಶದ ಮರ್ಯಾದೆ ಹೋಗೋಂಥ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ. ಅಮ್ಮ, ನೀನ್ ಕೊಟ್ಟಿರೋ ಮಾತನ್ನ ಮೀರಿರೋದು ನಾನು. ನನ್ ಮಗ ಅಲ್ಲ. ಅದಕ್ಕೆ ನೀನೇನೇ ಶಿಕ್ಷೆ ಕೊಟ್ಟರು ಸಂತೋಷವಾಗಿ ಅನುಭವಿಸ್ತೀನಿ. ಇನ್ಯಾರು ಒಂದು ಮಾತು ಕೂಡ ಆಡಬಾರ್ದು. ಈ ಮದುವೆ ನಡೆದೇ ನಡೆಯುತ್ತೆ. ಇದು ಈ ಧನಂಜಯ ವರ್ಮ ನಿರ್ಧಾರ. ನೀನೀಗ ಬೇರೆ ಜಾತಿ ಹುಡುಗಿ ಜೊತೆ ಮದ್ವೆ ಮಾಡಿಸ್ತೀನಿ ಅಂದ್ರೆ ನಾನ್ ಸುಮ್ನಿರ್ತೀನಿ ಅಂತ ಅಂದ್ಕೊಂಡಿದ್ಯೇನೋ?